ನಾನು ಟ್ರೈಲರ್ ನೋಡಿದಾಗ ಅನ್ಕೊಂಡಿದ್ದೆ ಇದೊಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಕಥೆ ಅಂತ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು ನಾನು ಏನ್ ಅಂದುಕೊಂಡಿದ್ನೋ ಅದು ಸರಿ ಅಂತ. ಡೆವಿಲ್ ಸಿನಿಮಾದ ಕಥೆ ಬಿಟ್ಟು ಕೊಡದೆ ಈ ಸಿನಿಮಾದ ಆನ್ಲೈನರ್ ಕಥೆ ಹೇಳಿ ನನಗೆ ಏನೆಲ್ಲ ಡೆವಿಲ್ನಲ್ಲಿ ಇಷ್ಟ ಆಯಿತು ಮತ್ತು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೇನೆ. ರಾಜಶೇಖರ ಎನ್ನುವ ಒಬ್ಬ ರಾಜಕೀಯ ವ್ಯಕ್ತಿ ತಾನು ಸಿಎಂ ಆಗಿದ್ದ ಕುರ್ಚಿಯ ಮೇಲೆ ಬೇರೆಯವರು ಕುಳಿತುಕೊಳ್ಳುವುದು ಅವನಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ತನ್ನ ಮಗನಾದ ಡೆವಿಲ್ನನ್ನು ಸಿಎಂ ಕುರ್ಚಿ ಮೇಲೆ ಕೂರಿಸುವ ಯೋಚನೆ ಮಾಡುತ್ತಾನೆ. ಇದಕ್ಕೆ ಡೆವಿಲ್ ಒಪ್ಪುತ್ತನ? ಅವನು ಎಲ್ಲಿ ಇರ್ತಾನೆ? ತಂದೆಯ ಆಸೆಯನ್ನ ನೆರವೇರಿಸುತ್ತನ ಅಂತ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ದರ್ಶನ್ ನಟನೆ ಬಗ್ಗೆ ಮಾತೇ ಇಲ್ಲ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಟಿ ರಚನಾ ರೈ ಕೂಡ ಅವರಿಗೆ ಕೊಟ್ಟಿರುವ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಅವರ ವಾಯ್ಸ್ ಕೂಡ ಚೆನ್ನಾಗಿದೆ. ಕನ್ನಡದ ಅಪ್ಕಮಿಂಗ್ ಹೀರೋಯಿನ್ಗಳಲ್ಲಿ ಇವರು ಕೂಡ ಒಬ್ಬರಾಗುವುದು ಖಂಡಿತ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗುವುದು ಖಚಿತ. ಆದರೆ ಒಳ್ಳೆ ಸ್ಕ್ರಿಪ್ಟ್ ಆಯ್ಕೆ ಮಾಡುವುದು ಅವರಿಗೂ ಬಿಟ್ಟದ್ದು. ಡೆವಿಲ್ನಲ್ಲಿ ನಟಿಸಿರುವ ಇನ್ನೊಬ್ಬ ಮೇರು ಕಲಾವಿದ ಅಂದ್ರೆ ಅದು ನಮ್ಮ ಅಚ್ಯುತ್ ಕುಮಾರ್ ರವರು. ನನ್ನ ಪ್ರಕಾರ ದರ್ಶನ್ ಬಿಟ್ರೆ ಅತಿ ಹೆಚ್ಚು ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಿರುವುದು ಇವರೇ. ಇವರ ಪಾತ್ರಕ್ಕೆ ಸಖತ್ ತೂಕ ಇದೆ. ಡೆವಿಲ್ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಹೈಲೈಟ್ ಆಗೋದಂದ್ರೆ ಅದು ಹುಲಿ ಕಾರ್ತಿಕ್ ಅವರದ್ದು. ಈ ಸಿನಿಮಾದಿಂದ ಅವರಿಗೆ ಒಳ್ಳೆ ಹೆಸರು ಬರುವುದು ಖಂಡಿತ. ಗಿಲ್ಲಿ ಕೂಡ 3 ಸೀನ್ಗಳಲ್ಲಿ ಬಂದು ಹೋಗ್ತಾರೆ, ಆದರೆ ಆ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಇನ್ನು ಸಿನಿಮಾದ ಹಾಡುಗಳ ಬಗ್ಗೆ ಮಾತನಾಡುವುದಾದರೆ ನನಗೆ ವೈಯಕ್ತಿಕವಾಗಿ ಇದರಲ್ಲಿ ಬರುವಂತಹ ಮೆಲೋಡಿ ಸಾಂಗ್ ಒಂದು ಇದೆ, ಕೃಷ್ಣನ ಬಗ್ಗೆ, ಅದು ಇಷ್ಟವಾಯಿತು. ಮ್ಯೂಸಿಕ್ ಬಗ್ಗೆ ಹೇಳುವುದಾದರೆ ಅಜನೀಶ್ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಕೆಲವು ಸೌಂಡ್ಗಳು ರಿಪೀಟೆಡ್ ಅನ್ನಿಸ್ತು. ಅಂದ್ರೆ ಬೇರೆ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಮ್ಯೂಸಿಕ್ ಇದರಲ್ಲಿ ಬಳಸಿದ್ದಾರೆ. ಕಾಂತಾರ ಸಿನಿಮಾದ ಫೈಟ್ ಸೀನ್ನಲ್ಲಿ ಬರುವ ಒಂದು ಮ್ಯೂಸಿಕ್ ಇದರಲ್ಲಿ ರಿಪೀಟ್ ಮಾಡಿದ್ದಾರೆ. ಇನ್ನು ಫೈಟ್ಗಳ ಬಗ್ಗೆ ಹೇಳುವುದಾದರೆ ಈ ಸಿನಿಮಾದ ಮೋಸ್ಟ್ ನೆಗೆಟಿವ್ ಪಾಯಿಂಟ್ ಇರುವಂತದ್ದು ಫೈಟ್ಗಳಲ್ಲಿಯೇ. ನೋಡುವವರಿಗೆ ಇದು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು, ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಇರಲಿಲ್ಲ. ಕೆಲವು ಫೈಟ್ ಸೀನ್ಗಳಲ್ಲಿ ಕ್ಯಾಮೆರಾ ವರ್ಕಿಂಗ್ ತುಂಬಾ ಸ್ಲೋ ಇತ್ತು. ಇನ್ನು ಸಿನಿಮಾದ ಡೈರೆಕ್ಷನ್ ಬಗ್ಗೆ ಮಾತನಾಡುವುದಾದರೆ ಪ್ರಕಾಶ್ ರವರು ಅದ್ಭುತವಾಗಿ ತಮ್ಮ ಕೈಚಲಕ ತೋರಿಸಿದ್ದಾರೆ. ಅಲ್ಲಲ್ಲಿ ಕೆಲವು ಕಡೆ ಸೀನ್ಗಳಲ್ಲಿ ಕಂಟಿನ್ಯೂಯೇಷನ್ ಮಿಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಮಾತೇ ಇಲ್ಲ. ಡೆವಿಲ್ ಸಿನಿಮಾ ಫ್ಯಾಮಿಲಿ ಜೊತೆ ಕೂತು ನೋಡಬಹುದಂತ ಕೇಳಿದ್ರೆ ನಾನು ಹೌದಂತ ಹೇಳುತ್ತೇನೆ. ಡೆವಿಲ್ ದರ್ಶನ್ ಅಭಿಮಾನಿಗಿಲೆ ಹಬ್ಬ ಆಗಬಹುದು, ಆದರೆ ಮ್ಯೂಚುವಲ್ ಸಿನಿಮಾ ಪ್ರೇಮಿಗಿಲೆ ಇದೊಂದು ಆವರೇಜ್ ಸ್ಟೋರಿ ಇರುವಂತ ಸಿನಿಮಾ. ನೀವು ಡೆವಿಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲ ಬಲ ಬಲ.